ಇಲ್ಲಿ ಇವತ್ತು ನಮ್ಮ ತಾಯ್ಲೂರು ಗ್ರಾಮ ಪಂಚಾಯತ್ ತಾಯ್ಲೂರು ಗ್ರಾಮದಲ್ಲಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಹೋಗಿರ್ತವೆ. ಆ ದೂರುಗಳೇನಪ್ಪ ಅಂದರೆ ಸರ್ಕಾರಿ ಜಾಗದಲ್ಲಿ ಅದು ಮುಜರಾಯಿ ದೇವಸ್ಥಾನ ಪಕ್ಕದಲ್ಲಿ ಕೋಳಿ ಮಾಂಸದ ಅಂಗಡಿ ಅನಧಿಕೃತವಾಗಿ 1 ವರ್ಷದಿಂದ ನಡೆಸ್ತಿದ್ದಾರೆ. ಹಾಗೂ ಬೇರೆ ಬೇರೆ ವ್ಯಾಪಾರಸ್ಥರು ಅನಧಿಕೃತವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅವನ್ನ ತೆರವುಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತ ನಮ್ಮ ದೂರುಗಳು ಹೋಗಿರ್ತವೆ. ಹಾಗೂ 16ನೇ ತಾರೀಕು ಜನಸಂಧಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಿಗೂ ಅನೇಕ ಜನ ದೂರು ಕೊಟ್ಟಿರ್ತಾರೆ. ಆಗ ಮಾನ್ಯ ಶಾಸಕರು ಕೂಡಲೇ ಕ್ರಮ ತಗೊಳ್ಬೇಕಂತ ಆದೇಶ ಮಾಡಿರ್ತಾರೆ. ಅವರ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ಏನು ಈ ತೆರವು ಕಾರ್ಯಾಚರಣೆ ನಾವು ಕೈಗೊಂಡಿದ್ದೀವಿ. ಈ ತೆರವು ಕಾರ್ಯಾಚರಣೆಗೆ ಆಗಮಿಸಿ ತಾವೆಲ್ಲರೂ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ. ಹಾಗೂ ನಮಗೆ ಪೊಲೀಸ್ ಬಂದೋಬಸ್ತ್ ಕೊಟ್ಟಂತ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಇಲ್ಲಿದ್ದಂಥ ASI ಮುನಿಸ್ವಾಮಿ ಹಾಗೂ ಅವರ ಸಿಬ್ಬಂದಿಯವರಿಗೆ ನಮ್ಮ ಗ್ರಾಮ ಪಂಚಾಯತಿವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಅನೇಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ದಯವಿಟ್ಟು ಈ ಒಂದು ವಿಚಾರವನ್ನು ನೀವು ಮಾಧ್ಯಮದಲ್ಲಿ ನಾನು ಹೇಳಿದೆ, ನನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಆಗಿದೆ. ಮತ್ತೆ ಅದಾಗದಾಗೆ ನಾವೆಲ್ಲ ಮಾಧ್ಯಮದವರು ಈ ಏನು ನಡೆದಿದೆ ಇದನ್ನ ನಾವು ನಮ್ಮ ಪರವಾಗಿ ತಾವು ಪ್ರಚಾರ ಮಾಡಿದಿರಂತ ನಮ್ಮ ತಾಯಿ 2 ಮಾತುಗಳನ್ನ ಮುಗಿಸ್ತೇನೆ. ಸರ್, ಇದು ಸರ್ಕಾರಿ ಜಾಗ ಆಗದ್ರೆ ದಾಖಲೆ ಸಂತೆ ತೋಪು ಅಂತ ಬರುತ್ತೆ. ಸಂತೆ ತೋಪು 25 ಗುಂಟೆ ಇದೆ. ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆಗೆ ಯಾರೋ ಖಾಸಗಿಯವರು ದಾನ ಮಾಡಿದ್ರೆ ಅದು ನಂಗೆ ಸರಿಯಾಗಿ ಮಾಹಿತಿ ಇಲ್ಲ. ಸುಮಾರು 20 ವರ್ಷಗಳಿಂದ ನಡೆದಿದೆ. ಅದು ಒಂದು 12 ಗುಂಟೆ ಇದೆ. 12 ಸಂತೆದು ಒಂದು 25, ಒಟ್ಟು 1 ಎಕರೆ ಮೇಲ್ಪಟ್ಟು ಇಲ್ಲಿ ಸರ್ಕಾರಿ ಜಾಗನೇ ಇದು. ಅಂದ್ರೆ ಬೇರೆ ಬೇರೆ ಇಲಾಖೆಗೆ ಸೇರಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತೆ ಕಂದಾಯ ಇಲಾಖೆಗೆ ಸೇರುವಂತ ಜಾಗ ಇದು. ಅದು ಸುಮಾರು ಈಗ ಒಂದು 6 ಅಂಗಡಿಗಳು ತೆರವು ಮಾಡಿದ್ದೀವಿ ಸರ್. ಸರ್ಕಾರಿ ಅಂಗಡಿಗಳು ಮತ್ತೆ ಕೋಳಿ ಮಾಂಸದ್ದು ಮತ್ತೆ ಇಲ್ಲಿ ಕಬಾಬು ಏನೋ ಹೋಟೆಲ್ ತರ ಇಟ್ಕೊಂಡಿದ್ರು, ಅವೆಲ್ಲ ಈಗ ತೆರವುಗೊಳಿಸಿದ್ವಿ. ತಮ್ಮ ಸಮ್ಮುಖದಲ್ಲೇ ಎಲ್ಲ ಯಶಸ್ವಿಯಾಗಿದೆ ಕಾರ್ಯಾಚರಣೆ. ಎಲ್ಲ ತೆರವು ಮಾಡಿದ್ವಿ ಸರ್. ಇನ್ನು ಮುಂದೆ ಯಾವುದೇ ಅಂತ ಅಕ್ರಮ ಅಂಗಡಿಗಳ ತಲೆ ಎತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ಅವರ ಆಸ್ತಿಗಳನ್ನ ಅವರು ಭದ್ರಪಡಿಸ್ಲಿಕ್ಕೆ ನಾವು ಅವ್ರಿಗೆ ಇಲ್ಲ ಸರ್, ಇಲ್ಲಿ ಯಾವುದು ಇಲ್ಲ. ಇಲ್ಲಿ ಲಿಟಿಗೇಷನ್ ಇನ್ನೊಂದು ಇದೆ. ಲಿಟಿಗೇಷನ್ ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಅದು ತೀರ್ಪು ಬಂದ ಮೇಲೆ ಅದ್ರ ಬಗ್ಗೆ ನಾವು ಕ್ರಮ ತಗೋತೀವಿ. ಹೌದು ಸರ್, ಸಂಪೂರ್ಣ ಆಗಿದೆ ಸರ್. ಇದು ಯಶಸ್ವಿ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲ ಸರ್. ಹೌದೌದು, ಅವ್ರಿಗೂ ಮುಂದಿನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಏನಾದ್ರು ಅನುಕೂಲ ಮಾಡ್ಕೊಡೋಣ. ಅದು ನ್ಯಾಯಬದ್ಧವಾಗಿ ಮಾಡೋಣ. ಅನಧಿಕೃತವಾಗಿ ಹಾಕೊಳ್ಳೋದು ಬೇಡ. ಅವರು ಪಾಪ ಕೋಳಿ ಅಂಗಡಿ ಹಾಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರಿಗೂ ಕುಟುಂಬ ಇದೆ. ಅವರು ಬೀದಿಗೆ ಬರೋದು ಬೇಡ. ಮುಂದಿನ ಕ್ರಮದಲ್ಲಿ ನಾವು ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆಲ್ಲ ಒಂದು ಅವಕಾಶ ಮಾಡ್ಕೊಡೋಣ. ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಹಂತಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ತಾ ಇದ್ವಿ. ಇಲ್ಲ ಸರ್, ಯಾವ್ದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ಯಾವ್ದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ವಿದ್ಯುತ್ ಸಂಪರ್ಕ ಪಡ್ಲಿಕ್ಕೆ ನಮ್ಮಿಂದ NOC ಕೊಟ್ಟಿಲ್ಲ. ನಾವು ಏನಿಲ್ಲ, ಇದೊಂದು ನನಗೆ ಸಮಾಧಾನ ತಂದಿದೆ. ನನ್ನ ಮೇಲೆ ಒಂದು ಆರೋಪ ಇತ್ತು, ಇವ್ರು ಯಾರೋ ಕ್ರಮ ತಗೊಂಡಿಲ್ಲ ಅಂತ ಸಾರ್ವಜನಿಕರ ದೂರಿತ್ತು. ನಾನು ಸ್ಪಂದಿಸಿದ್ದೀವಿ. ಅದು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ತೆರವು ಮಾಡಿದ್ದೀವಿ.